ಸರಸಪ್ಪೆ ಹೊಲದ ಅಂಚಿನಲ್ಲಿರುವ ಒಂದು ಶಾಂತ ಹಳ್ಳಿಯಲ್ಲಿ ಮಿಲು ಎಂಬ ಮಿಳಿಮೊಲ ವಾಸಿಸುತ್ತಿತ್ತು. ಪ್ರತಿದಿನ ಬೆಳಿಗ್ಗೆ ಹಳೆಯ ಆಲದ ಮರದ ಬಳಿ ಹೊಸ ಹುಲ್ಲನ್ನು ತಿನ್ನಲು ತನ್ನ ಗುಹೆಯಿಂದ ಹೊರಬರುತ್ತಿತ್ತು. ಅಪಾಯ ಯಾವಾಗ ಬೇಕಾದರೂ ಬರುವುದರಿಂದ ಅವಳು ಸದಾ ಎಚ್ಚರಿಕೆಯಿಂದ ಇರುತ್ತಿದ್ದಳು. ಅದೇ ಮರದ ಹತ್ತಿರ ಕನ್ನು ಎಂಬ ಬೂದು ಬಣ್ಣದ ಬೀದಿ ಬೆಕ್ಕು ವಾಸಿಸುತ್ತಿತ್ತು. ಬೇಟೆಗಾರನ ಸ್ವಭಾವ ಹೊಂದಿದ್ದ ಕನ್ನು ಚಲಿಸುವ ಪ್ರತಿಯೊಂದನ್ನೂ ಕಣ್ಣಿಟ್ಟು ಗಮನಿಸುತ್ತಿದ್ದ. ಅವನಿಗೆ ಮೊಲ ಸ್ನೇಹಿತೆಯಾಗಿರಲಿಲ್ಲ, ಅದು ಬೇಟೆಯಾಗಿತ್ತು. ಒಂದು ಸಂಜೆ ಸೂರ್ಯ ಅಸ್ತಮಿಸುತ್ತಿದ್ದಾಗ ಮಿಲು ಅಜಾಗರೂಕ ರೈತರು ಹಾಕಿದ ತಂತಿ ಉರಿಗೆ ಸಿಲುಕಿಬಿಟ್ಟಳು. ಭಯದಿಂದ ಕಾಲುಗಳು ನಡುಗುತ್ತಿದ್ದವು. ಅವಳ ಮೃದುವಾದ ಅಳಲು ಧ್ವನಿ ಮಂಕಾಗಿ ಕೇಳಿಸಿತು. ಅದನ್ನು ಕನ್ನು ಕೇಳಿದ. ಅವನು ನಿಧಾನವಾಗಿ ಹತ್ತಿರ ಬಂದಾಗ ಮಿಲು ಉರಿಗಿ ಸಿಲುಕಿರುವುದು ಕಾಣಿಸಿತು. ಹಸಿವು ಅವನನ್ನು ಮುಂದೆ ತಳ್ಳಿತು, ಆದರೆ ಇನ್ನೊಂದು ಭಾವನೆ ಅವನನ್ನು ನಿಲ್ಲಿಸಿತು. ಮೊಲ ಓಡಲಿಲ್ಲ, ಹೋರಾಡಲಿಲ್ಲ, ಅವಳು ಕೈಬಿಟ್ಟಿದ್ದಳು. ನಿಧಾನವಾಗಿ ಕನ್ನು ಉರಿಯ ಕೈಯನನ್ನು ಕಚ್ಚತೊಡಗಿದ. ಸಮಯ ಬೇಕಾಯಿತು. ಅವನ ಹಲ್ಲುಮೂಲಗಳು ರಕ್ತಸ್ರಾವವಾದವು. ಕೊನೆಗೆ ತಂತಿ ಸಡಿಲವಾಯಿತು. ಮಿಲು ಕ್ಷಣಕಾಲ ನಿಂತು ನಂತರ ಪೊದೆಗಳೊಳಗೆ ಓಡಿಹೋದಳು. ದಿನಗಳು ಕಳೆದವು. ಒಂದು ಬಿರುಗಾಳಿ ರಾತ್ರಿ ಇನ್ನೊಂದು ಬೆಕ್ಕಿನ ಜೊತೆ ಹೊಡೆದಾಟದಲ್ಲಿ ಕನ್ನು ಗಾಯಗೊಂಡನು. ದುರ್ಬಲನಾಗಿ ಚಳಿಯಿಂದ ನಡುಗುತ್ತಾ ಅದೇ ಆಲದ ಮರದ ಬಳಿ ಬಿದ್ದನು. ಬೆಳಿಗ್ಗೆ ಮಿಲುವಲ್ಲಿ ಕಾಣಿಸಿಕೊಂಡಳು. ದೂರವಿದ್ದರೂ ಓಡಿಹೋಗಲಿಲ್ಲ. ನೋವನ್ನು ಕಡಿಮೆ ಮಾಡುವ ಕಾಡು ಎಲೆಗಳನ್ನು ಅವಳು ಅವನ ಹತ್ತಿರ ಬಿಟ್ಟಳು. ಅಪಾಯ ಹತ್ತಿರ ಬಂದಾಗೆಲ್ಲ ಕಾಲು ತಟ್ಟಿ ಎಚ್ಚರಿಸುತ್ತಾ ಅಲ್ಲೇ ಉಳಿದಳು. ಆ ದಿನದಿಂದ ಅವರು ಹೊಲವನ್ನು ಹಂಚಿಕೊಂಡರು. ಬೇಟೆಗಾರ ಮತ್ತು ಬೇಟೆಯಾಗಿಯಲ್ಲ, ಕರುಣೆಗಿಂತ ಸ್ವಭಾವವನ್ನು ಗೆದ್ದ ಬದುಕುಳಿದವರಾಗಿ. ಕೆಲವು ಸ್ನೇಹಗಳು ನಿಶ್ಶಬ್ದವಾಗಿರುತ್ತವೆ ಮತ್ತು ಕೆಲವು ಅದ್ಭುತಗಳು ಶಬ್ದವಿಲ್ಲದೆ ನಡೆಯುತ್ತವೆ. ಕಥೆಯ ನೀತಿ: ಕರುಣೆ ಮತ್ತು ಮಾನವೀಯತೆ ಶಕ್ತಿಶಾಲಿ. ಶತ್ರುವೆಂದು ಭಾವಿಸಿದವರು ಸಂಕಷ್ಟದ ಕ್ಷಣದಲ್ಲಿ ಸ್ನೇಹಿತರಾಗಬಹುದು. ಒಳ್ಳೆಯತನ ಮಾಡಿದರೆ ಅದು ಯಾವುದೋ ರೂಪದಲ್ಲಿ ಮರಳಿ ಬರುತ್ತದೆ.